ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕರ್ನಾಟಕ ರಕ್ಷಣಾ ಸೇವಾದಳ ಜಿಲ್ಲಾ ಘಟಕ ಹಾಗೂ ರಾಜ್ಯ ಉಸ್ತುವಾರಿಗಳು ಅವರಿಗೂ ಕೂಡ ಈ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಎಂ ಸೋಮಣ್ಣ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಅವರು ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಇದ್ರಿ. ಅದೇ ರೀತಿ ಕನ್ಯಾಶ್ರೀ ನಿಗದಹಳ್ಳಿ ರಾಜ್ಯ ಕಾರ್ಯದರ್ಶಿಗಳು ಕೂಡ ಅವರು ವಿಜಯಪುರ ಜಿಲ್ಲೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ರಿ. ಪುರುಷೋತ್ತಮ ಬೆಂಗಳೂರು ಕಾರ್ಯದರ್ಶಿಗಳು ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ರಿ. ಅದೇ ರೀತಿ ಆನಂದ್ ಹಾಸನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ರಿ. ಹಾಗೂ ವಿಜಯಪುರ ಜಿಲ್ಲಾಧ್ಯಕ್ಷ ಕೊಡಲಿ ಎಸ್ ಬಿರಾದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ರಿ. ಭರತ್ ಜರಗಿ ಪ್ರಥಮ ದರ್ಜೆಯ ಗುತ್ತಿಗೆದಾರರ ಸೇರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ರಿ. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಭರತ್ ಜರಗಿ ಪ್ರಥಮ ದರ್ಜೆ ಗುತ್ತಿಗೆದಾರ ಸೇರಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಸರ್ Here. ಹಾಗೂ ಕಾನೂನು ಘಟಕದ ಅಧ್ಯಕ್ಷರು ಒಂದೆರಡು ಮಾತುಗಳನ್ನಾಡಬೇಕು. ಮೇಡಮ್ चालू ಬಂದಿರಪ್ಪ ಸರ್ ತಗೋರಿ ಎಸ್ ಎಸ್ ಓಕೆ ಸರ್. ಸ್ವಲ್ಪ ನಿಂದರಿ ಮೇಡಮ್. ಅಕ್ಕ ಒಬ್ರದಿಂತ್ರ ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್. ಹೋಗ್ತೀನಿ ತಡ್ತಾಡ್ರ ಮೇಡಮ್. ಎಸ್ ಸರ್. ದಯವಿಟ್ಟು ಎಲ್ಲರೂ ಒಂದು ಶಿಸ್ತನ್ನು ಹಾಗೂ ಶಾಂತತೆಯಿಂದ ಪಾಲಿಸಿ ಕಾರ್ಯಕ್ರಮವನ್ನು ಶಾಂತಿ ಇಲ್ಲ ಬೇಡ ಎಲ್ಲರೂ ಗೋಳೋ ಭರತ್ ಮಾತಾ ಕಿ ಅಂದ್ರು ಹೆಸರು ಜೈ ಭರತ್ ಮಾತಾ ಕಿ ಜೈ ಮಾತರಂ ಮಾತರಂ
ಥ್ಯಾಂಕ್ ಯು ಸರ್. बोलो भारत माता की ಹಾಂ ಬಹಳ ವಿಶೇಷವಾಗಿ ಒಂದು ಬಹಳ ಸಂತೋಷವಾದಂಥ ದಿವಸ ಅಲ್ವಾ? ಯಾಕೆ ಮೇಡಮ್ ಸಂತೋಷವಾದಂಥ ದಿವಸ? ಇದು ವಿಜಯಪುರದಲ್ಲಿ ಈ ಕರ್ನಾಟಕದ ನಾಡಿನಲ್ಲಿ ಅದು ಬಸವಣ್ಣವರು ಹುಟ್ಟಿದಂಥ ಸ್ಥಳದಲ್ಲಿ ಇವತ್ತು ಜಗಜ್ಯೋತಿ ಬಸವಣ್ಣವರ ಜಯಂತಿ, ಹಾಗೆ ಕಾಯಕ ತತ್ವಕ್ಕೆ ಬುನಾದಿಯನ್ನು ಕೊಟ್ಟಂತಹ 12ನೇ ಶತಮಾನದ ಮಾನವತಾವಾದಿ, ಜಗತ್ತು ಕಂಡಂತಹ ದೈವ ಧರ್ಮದ ಮೂಲವೇ ಆಗತಕ್ಕಂತಹ ನುಡಿಯಲ್ಲಿ ಜಗತ್ತ ಕಂಡಂತಹ ವಿಶ್ವ ವಾಣಿ ಅಂತಹವರು, ಅದನ್ನ ಕಂಡಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ 2024-25 ಸಾಲಿನಲ್ಲಿ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು, ಹಾಗೆ ವಿಶ್ವಗುರು ಬಸವಣ್ಣವರು ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅಂತ ಬಸವಣ್ಣವರು ಜನಿಸಿದಂತಹ ಮಹಾಪುರುಷರ ನಾಡಲ್ಲಿ ಇವತ್ತು ಜಗಜ್ಯೋತಿ ಬಸವಣ್ಣವರ ಜಯಂತಿ ಹಾಗೂ ಕಾರ್ಮಿಕ ದಿನಾಚರಣೆಯನ್ನ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ, ಇದು ಬರೀ ಕರ್ನಾಟಕ ಅಲ್ಲ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಹಲವಾರು ವರ್ಷಗಳಿಂದ ಸಂಘಟನೆಯನ್ನು ಮಾಡಿ ನಾಡು, ನುಡಿ, ಜಲ ಸಂರಕ್ಷಣೆ, ಮಹಿಳೆಯರ ಸಂರಕ್ಷಣೆ, ಹಾಗೆ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇತ್ತೀಚೆಗೆ ನಾವು ನವೆಂಬರ್ ತಿಂಗಳಲ್ಲಿ ಏನು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಗೆ ಇನ್ನಿತರ ಜಿಲ್ಲೆಗಳಲ್ಲಿ, ಅದು ಚಿತ್ರದುರ್ಗ, ಹಾಸನ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿರುವ ಮುಖಾಂತರ ಈ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ಮಾಡ್ತಾ ಬರ್ತಾ ಇದ್ದಾರೆ ಅಲ್ವಾ ಬಂಧುಗಳೇ? ಹಾಗಾಗಿ ತಾವೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡೆದ ಮುಖಾಂತರ ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳಿಗೆ ಬೆಂಬಲವನ್ನು ಕೊಡಬೇಕು. ಬಹಳ ಸಂತೋಷ. ಬಿಜಾಪುರದ ಜನ ಎಷ್ಟೊಂದು ಜೋರಾಗಿ ಚಪ್ಪಾಳೆ ಹೊಡಿತಾ ಇದೆ ಅಂತಕ್ಕಂಥದ್ದು. ಇವತ್ತು ದಿವಸ ಒಂದು ಕಾರ್ಯಕ್ರಮ ಆಗಲಿ ನಮ್ಮ ಸಿಂಹ ಶಿವಗೌಡರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಕೀಲರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆ ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಿಮ್ಮ ಜೊತೆ ಅವರು ಸಹ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ನಮ್ಮ ಕಾರ್ಯದರ್ಶಿಗಳಾದಂತಹ ವೆಂಕಟೇಶ್ ಗೌಡ್ರೆ, ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂತಹ ಸಂಗೀತರಾದಂತಹ ಎಂ ಸೋಮಣ್ಣ ಅವರೇ, ಹಾಸನ ಜಿಲ್ಲಾ ಅಧ್ಯಕ್ಷರಾದಂತಹ ಆನಂದ್ ಅವರೇ, ಕಾರ್ಯದರ್ಶಿಗಳಾದಂತಹ ನಮ್ಮ ಕನ್ಯಾಶ್ರೀ ನಿಂಬೇಹಳ್ಳಿ ಅವರೇ, ಉಸ್ತುವಾರಿಗಳಾದಂತಹ ಎಸಿಆರ್ ಅವರೇ, ಹಾಗೆ ಬಹಳ ವಿಶೇಷವಾಗಿ ಎಲಿಜಬೆತ್ ಅವರೇ, ವಿಜಯಲಕ್ಷ್ಮಿ ಅವರೇ, ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಈ ಭಾಗದ ಸನ್ಮಾನಿತರಾದಂತಹ ಪುರಸ್ಕೃತರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ಉಮೇಶ್ ಹಿರೇಮಣ್ಣರ್ ಅವರೇ, ಹಾಗೆ ಅನೇಕ ಜನ ಶಿವಲೀಲಾರ್ ಅವರೇ, ಹಾಗೆ ಬಾಬುಲಾಲ್ ಗುಂಡೀರ್ ಅವರೇ, ಹಾಗೆ ಬಿಲ್ನಾಥ್ ಬಾದರ್ ಅವರೇ, ಮೆಹಬೂಬ್ ಅವರೇ, ಹಾಗೆ ಅನೇಕ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತದೆ. ಮದುವೆ ಬಹಳ ವಿಶೇಷವಾಗಿ ನಾವೆಲ್ಲ ಗಮನಿಸಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇವನಾರವ 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 ಎನ್ನಿಸಿದಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿಸಿದಯ್ಯ. ಎಂತ ವಾಣಿ ಇದೆ ಅಲ್ವಾ? ನಾವೆಲ್ಲ ಕೇಳಿದ್ರೆ ನೀನ್ ಯಾರು, ಅವನು ಯಾರು, ಈ ಧರ್ಮ ಯಾರು, ಅವನು ಯಾರು ಅಂತಕ್ಕಂಥ ಈ ಒಂದು ದರ್ಶನೆಯಲ್ಲಿ ಜಗತ್ತಿನಲ್ಲಿ ನಾವೆಲ್ಲ ಮಾನವರೆಲ್ಲ ಒಂದೇ, ಮಾನವ ಧರ್ಮವಾಗಬೇಕು, ಮಾನವ ಧರ್ಮಕ್ಕೆ ಜಯಿಸಬೇಕು. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದು ಅಲ್ವಾ ಸರ್? ಕೈಂಡ್ನೆಸ್ ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ದಯೆ ಇರಬೇಕು ಅಂತ ದೈವೇ ಧರ್ಮದ ಮೂಲವೇ ಅಂತಕ್ಕಂಥದ್ದು ಹೇಳುತ್ತ ಜಗಜ್ಯೋತಿ ಬಸವಣ್ಣವರ ಎಷ್ಟೇ ಜಯಂತಿ ಇಲ್ಲೋ 892ನೇ ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು 12ನೇ ಶತಮಾನ, ಇದು 21ನೇ ಶತಮಾನ, ಎಷ್ಟು ವರ್ಷಗಳ ನಡೆದು ಸಹ ಅವ್ರು ಹೇಳ್ಕೊಟ್ಟದ್ದು ಬೇಡ ಅಂದ್ರು ಖುಷಿಯ ನುಡಿಯಲು ಬೇಡ, ಖಂಡಿಸಿಕೊಳ್ಳಬೇಡ, ಇದು ಹೊಡೆಯಲು ಬೇಡ, ಇದೇ ಅಂತಾರಣ್ಯ ಶುದ್ಧಿ, ಇದೇ ಬೈರಣ್ಯ ಶುದ್ಧಿ, ಇದೇ ನಮ್ಮ ಕೂಡ ಸಂಗಮ ದೇವರು ಸ್ವಪರಿತಕ್ಕಂಥ ಮಾತಾಡಿದರು. ನುಡಿದರೆ ಮುತ್ತಿನ ಆನಂದಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಲ್ಲಿರಬೇಕು, ನುಡಿದರೆ ಲಿಂಗ ಮಿತಿ ಹೌದೌದು ಇರಬೇಕು ಅಂತಕ್ಕಂಥದ್ದು ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನಾಗರತ್ನವರು ಒಂದು ರಾಜಕಾರಣಿಗಳು ಏನೋ ಒಂದು ಡೆಫಾರ್ಮೇಷನ್ ಕೇಸಲ್ಲಿ ಹೋಗಿ ಹೇಳಿದ್ದಾರೆ, ಮೃದು ವಚನವೇ ಸಾಕಾದ ತಪ್ಪಗಳಿಲ್ಲ, ಮೃದು ವಚನವೇ ಸಾಕಾದ ತಪ್ಪಗಳಿಲ್ಲ,
ಸದುವಿನಯವೇ ಸದಾಶಿವರನ್ನು ನೋಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ದಿವಸ ಬಸವಣ್ಣವರು ಹೇಳಿದಂತ ವಚನವನ್ನ ಮನುಷ್ಯ ಅವರು ಮಾತಾಡಿದ್ರೆ ಅದು ಮೃದು ವಚನವಾಗಿರಬೇಕು. ರಾಜಕಾರಣಿಗಳು ಬಾಯಿ ಬಂದ ಗೌರವ ಶಬ್ದಗಳನ್ನ ಮಾತಾಡಿ ಡೆಫಾರ್ಮೇಷನ್ ಕೇಸ್ ಹಾಕೊಂಡು ನ್ಯಾಯಾಲಯದ ಮೆಟ್ಟಲು ಅಂತದೆಲ್ಲ ಇವರು ಬಸವಣ್ಣವರು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಹೇಳಿದಂತ ಮಾತುಗಳನ್ನು ಹೇಳಿದ್ರೆ ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮವರೇ ಅಲ್ವಾ. ನಾವೆಲ್ಲ ಹೊಂದಿರತಕ್ಕಂಥ ಅನುಭವ ಮಂಟಪದ 770 ಸಮುದಾಯಗಳನ್ನು ಸೇರಿಸಿ ಅವ್ರು ಏನು ಈ ಭಾಗದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಆ ರೀತಿ ಇವತ್ತು ನಮ್ಮ ಕುರುಲಿಂಗರವರು ಬಹಳ ಶ್ರಮವನ್ನು ವಹಿಸಿ ಎಲ್ಲ ಧರ್ಮದವರು ನೋಡಿ ನಮ್ಮ ಮೆಹಬೂಬ್ ಬಂದಿದ್ದಾರೆ, ನಮ್ಮ ಎಲಿಜಬೆತ್ ಅವರು ಬಂದಿದ್ದಾರೆ, ಬೋರೇಗೌಡರು ಬಂದಿದ್ದಾರೆ. ಹಾಗೆ ಎಲ್ಲ ಧರ್ಮದವರು ಎಲ್ಲ ಸಮುದಾಯದವರು ಬಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಬಹಳ ಸಂತೋಷವಾದಂತಹ ವಿಷಯ. ಒಂದು ವೇಳೆ ಆ ನಿಟ್ಟಿನಲ್ಲಿ ಕಾಯಕತ್ವದ ಬಗ್ಗೆ ಎಷ್ಟು ಅವರು ಒತ್ತಡ ಕೊಟ್ಟಿರ್ತಕ್ಕಂಥದ್ದು. ನಾವು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳೇ ಈ ಕಾರ್ಯದರ್ಶಿಗಳೇ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ನಾವು ಮಂತ್ರ ಅಂತ ಕೂತ್ಕೊಳ್ಳೋದಲ್ಲ, ನಾವು ಕಾಯಕವನ್ನು ಮಾಡ್ತಕ್ಕಂಥದ್ದು. ಕಾಯಕದಿಂದ ಏನ್ ಕಾಣ್ಬೇಕು? ಕೈಲಾಸವನ್ನ ಕಾಣ್ಬೇಕು ಅಲ್ವಾ. ಕಾಯಕದಿಂದ ಕೈಲಾಸವನ್ನ ಕಾಣ್ಬೇಕು. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಅಲ್ವಾ. ನಮ್ಗೆ ಯಾವ್ದಪ್ಪ ದೇವರು ಅಂತ ಹೇಳಿದ್ರೆ ಕಾಯಕವೇ ದೇವರು ಅಂತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಜಗದಲ್ಲಿ ಬಸವಣ್ಣನ ಜಯಂತಿಯನ್ನ ಅವರು ಹುಟ್ಟಿದಂತ ನಾಡಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷವಾದ. ಅದ್ರ ಜೊತೆಗೆ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ನಮಗೆಲ್ಲ ಗೊತ್ತು 1948 ಸ್ವಾತಂತ್ರ್ಯ ಬಂತು. ಅದಕ್ಕಿಂತ ಹಿಂದೆ ಪೂರ್ವದಲ್ಲಿ 1923 ಅಲ್ವಾ ಸರ್, 23, 25, 28ರಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಕೂಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೀತಾ ಇರ್ತದೆ. ದಿನಕ್ಕೆ 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ಬೆಳಗ್ಗೆ ಸಂತೋಷವಾಗಿ ಊಟೋಪಚಾರಗಳನ್ನ ಮಾಡಬೇಕು. ಮನುಷ್ಯ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. 8 ಚಿಕ್ಕಪ್ಪ ಮಗು ಗಲಾಟೆ ಮಾಡಬೇಡ. ಎಷ್ಟು 8 24 ಅಲ್ಲಿಗೆ 8 ಗಂಟೆ ನಿದ್ದೆ, 8 ಗಂಟೆ ಕೆಲಸ, 8 ಗಂಟೆ ಸಾಮಾಜಿಕ ಚಿಂತನೆ, 8 24 ದಿನದ 24 ಗಂಟೆನ 3 ವಿಭಾಗವಾಗಿ ಮಾಡುವಂತ ಒಂದು ಕಾರ್ಮಿಕ ಒಂದು ಕಾಯ್ದೆ ನಾವು ಕೆಲವೊಂದು ಇಲಾಖೆಗಳಲ್ಲಿ ಸಾಕಷ್ಟು ಸಮಯ ಕೆಲಸ ಮಾಡಿಸ್ತಾ ಇದ್ವಿ. ಸಾಕಷ್ಟು ಸಮಯ 12 ಗಂಟೆ 14 ಗಂಟೆ ಇದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಾನವ ಮೌಲ್ಯಗಳು ಕುಸಿಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಅವರ ಹಕ್ಕುಗಳನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 8 ಗಂಟೆ ಕೆಲಸವನ್ನು ಮಾಡಬೇಕು. ಅದಕ್ಕೆ ನಿಗದಿತವಾದ ಸಂಬಳವನ್ನು ಕೊಡಬೇಕು ಮತ್ತು ಅವ್ರಿಗೆ ಗೌರವದಿಂದ ಕಾಣಬೇಕು. ಅದೇ ರೀತಿ ಅವ್ರಿಗೆ ಇನ್ಶೂರೆನ್ಸ್ ಅನ್ನ ಕೊಡಬೇಕು, ಆರೋಗ್ಯ ವಿಮೆಯನ್ನು ಕೊಡಬೇಕು. ಅವರಿಗೆ ಹಾಲು ಉಳಿಸ್ತಕ್ಕಂಥ ಮಕ್ಕಳಿದ್ರೆ ಅವರಿಗೆ ವಿಶೇಷವಾದ ಕೊಠಡಿಯನ್ನ ಮಹಿಳಾ ಕಾರ್ಮಿಕರಿಗೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕಾನೂನಿದೆ. ಹಾಗಾಗಿ ಯಾವುದೇ ಒಂದು ಸಂಸ್ಥೆ ಆಗ್ಬೋದು, ಕಚೇರಿ ಆಗ್ಬೋದು 8 ಗಂಟೆಗಳಿಗಿಂತ ಹೆಚ್ಚಿನ ಕೆಲಸ ಮಾಡುವಂಥದ್ದು ಅದು ಕಾನೂನಿನಲ್ಲಿ ಅಪರಾಧ ಅಂತಕ್ಕಂಥದ್ದು ಅಲ್ವಾ ಸರ್. ಹಾಗಾಗಿ ಇಂಥ ಕಾರ್ಮಿಕ ದಿನಾಚರಣೆಯ ಎಲ್ಲ ಕಾರ್ಮಿಕರಿಗೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಶುಭಾಶಯಗಳನ್ನ ಹೇಳುವ ಮುಖಾಂತರ ಎಲ್ಲ ಕಾರ್ಮಿಕರ ಬಾಳಲ್ಲಿ ಬೆಳಕನ್ನು ಕಾಣಿ ಎಲ್ಲರೂ ಕಾಯಕ ಪುರುಷರಾಗಿ ದುಷ್ಟಗಳಿಂದ ದೂರ ಉಳಿರಿ. ಒಂದು ಒಳ್ಳೆಯ ಒಂದು ಶುದ್ಧವಾದ ಕಾಯಕವನ್ನು ಮಾಡುವ ಮುಖಾಂತರ ಒಂದು ಭವ್ಯ ಭಾರತವನ್ನ, ಸದೃಢ ಭಾರತವನ್ನ, ಒಂದು ಬಸವ ಭಾರತವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲ ಮುಂದೆ ಹೋಗ್ಬೇಕು ಅಂತ ನಾನು ಮಾತನ್ನು ಹೇಳ್ತಾರೆ. ಒಳ್ಳೆಯ ಚಪ್ಪಾಳೆ ಸುಮ್ಮನೆ ಕೂತಿದ್ದಾರೆ. ಇದನ್ನೆಲ್ಲ ಪಡ್ಕೊಂಡ್ರು ವಿಶ್ವಜ್ಞಾನಿಗಳಾದ್ರು ಅವರು. ಒಬ್ರು ಅಂಬೇಡ್ಕರ್ ಇವರೆಲ್ಲ ನಾಡಪ್ರಭು ಕೆಂಪೇಗೌಡರು, ಕುವೆಂಪು ಇವೆಲ್ಲ ಸುಮ್ಮನೆ ಇಟ್ಕೊಂಡಿದ್ರೆ ನಮ್ಮ ಈ ತರ ಇವತ್ತು ಸಮಾಜ ಕಟ್ಟುಕಾಗ್ತಿದ್ದ. ಇವತ್ತು ನಾವೆಲ್ಲ ಎಷ್ಟು ಬಲಿಪಶುಗಳಾಗ್ಬಿಡ್ತಿದ್ವು, ನಮಗೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ. ಹಾಗಾಗಿ ಮದುವೆ ಅನೇಕ ಮಹನೀಯರು ಹೇಳಿದಂತಹ ವಿಷಯಗಳನ್ನ ನಾವು ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕಬೇಕು. ಬರೀ ಪುಸ್ತಕಗಳಿದ್ರೆ ಪುಸ್ತಕಗಳೇ ಸೇರ್ಕೊಂಡ್ಬಿಡ್ತಾರೆ. ಸಾಯಪ್ಪ ಮಾತಾಡಕ್ಕೆ ಹೇಳ್ಕೊಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಅನೇಕ ಗಣ್ಯರು ವೇದಿಕೆ ಹೇಳುವಂತ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕಿದ್ರೆ ನಮ್ಮ ಮಸ್ತಕಗಳು ಒಂದು ಪುಸ್ತಕ ಆಗ್ತದೆ, ಇಲ್ಲ ಪುಸ್ತಕ ಅಲ್ಲೇ ಓದೋಗ್ಬಿಡ್ತದೆ. ಹಾಗಾಗಿ ಪುಸ್ತಕ ವಿಷಯವನ್ನು ನಮ್ಮ ಮಸ್ತಕಕ್ಕೆ ಹಾಕಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ಜಿಲ್ಲಾ ಘಟಕದವರು ಇವರು ನೋಡ್ಬೋದು ಸಾವಿರಾರು ಪುಸ್ತಕಗಳನ್ನ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಹಲವಾರು ಬುಕ್ಗಳನ್ನ ಬ್ಯಾಗ್ಗಳನ್ನ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪ ಆಗಿ ಇರ್ತಕ್ಕಂಥ ಉದ್ದೇಶದಿಂದ ಕೊಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇಂಥ ವಿಷಯಗಳನ್ನ ವೈಭವಿಸ್ಕೋಬೇಕು. ಬಸವಣ್ಣವರು ಕನ್ನಡದಲ್ಲಿ ವಚನಗಳನ್ನ ಮುಖಾಂತರ ಕನ್ನಡ ಭಾಷೆಗೆ ಅವತ್ತು ದಿವಸ ಹೆಚ್ಚು ಒತ್ತನ್ನು ಕೊಟ್ಟಿದ್ರು ಅಲ್ವಾ. ಅವತ್ತು ದಿವಸ ಪಕ್ಕದಲ್ಲಿರ್ತಕ್ಕಂಥ ತಮಿಳು ಆಗ್ಬೋದು, ತೆಲುಗು ಆಗಿರ್ಬೋದು, ಆಂಧ್ರ ಪ್ರದೇಶದವರೆಲ್ಲ ಒತ್ತಡ ಬೀಳ್ತಾರೆ. ಏನ್ರಿ ಬಸವಣ್ಣವರೇ ಅನೇಕ ವಚನಗಳನ್ನ ಕನ್ನಡದಲ್ಲಿ ಬರೀತಿರಲ್ಲ, ನಮ್ಮ ಭಾಷೆಗೆ ತರ್ಜುಮೆ ಮಾಡಿ ಅಂತಕ್ಕಂಥ ಅನೇಕ ಕೋಣಿ ಮನುಷ್ಯರಿಂದ ಹಿಡಿದು ಅನೇಕ ಅವತ್ತು ದಿವಸ ಬಸವಣ್ಣವ್ರ ಮೇಲೆ ಗಲಾಟೆ ಮಾಡ್ತಾರೆ. ಬಸವಣ್ಣ ಹೇಳ್ತಾರೆ ಕನ್ನಡ ಭಾಷೆಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ, ಕನ್ನಡ ಬಿಟ್ಟು ಯಾವ ಭಾಷೆಯಲ್ಲೂ ನಾನು ವಚನಗಳನ್ನ ರಚನೆ ಮಾಡೋದ್ರಲ್ಲಿ ಅನುಭವ ಮಾಡಿ ಬಂದ್ರಿ. ಅಲ್ಲ
ಮುಂದೆ ಬಸವಣ್ಣನವರಿದ್ದಾರೆ. ಕನ್ನಡ ಅಂದ್ರೆ ಮನುಷ್ಯನಿಗೆ ರೋಮಾಂಚನ ಆಗ್ತದೆ. ಹಾಗಾಗಿ ಅಖಂಡ ಕನ್ನಡ ಕಾರ್ಯಕ್ರಮ ದೇಶದ ಎಲ್ಲ ಕಾರ್ಯಕ್ರಮಗಳಿಗೆ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವೆಲ್ಲ ಬೆಂಬಲವನ್ನು ಕೊಡಿ ಈಗ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಮೆಹಬೂಬ್ಗಳು, ಎಲ್ಲ ಪದಾಧಿಕಾರಿಗಳು, ನಮ್ಮ ಸ್ನೇಹಿತರು, ಗೌರವಾಧ್ಯಕ್ಷರು, ನಾವೆಲ್ಲ ಮಹಿಳಾ ಮುಖಂಡರು, ನಮ್ಮ ಮಹಿಳಾ ಘಟಕದ ಯುವ ಅಧ್ಯಕ್ಷರು ಇವೆಲ್ಲ ಸಹಕಾರಗಳು ಮುಖಾಂತರ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಿದ ಲೈಫ್ ಇಟ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತ. ಮನುಷ್ಯನ ಜೀವನ ಬಹಳ ಸರಳ, ನಾವು ಅದನ್ನ ಬೆಳೆಸಬಾರ್ದು, ನಾವು ಭಕ್ತಿ ನಮ್ಮ ಏನಾದರೂ ಸಮಾಜದಿಂದ ಮಾಡೋಣ ಅಂತ ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿಜವಾಗಿ ನಾವು ಬಸವಣ್ಣ ಸಿದ್ಧಾಂತಗಳು ಏನೇನಿತ್ತು ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಅದು ಒಂದು ಮಾಡಬೇಕಾದ ಕೆಲಸ. ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಅಷ್ಟೇ, ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಕೊಡ್ಬೇಕು. ಅದನ್ನು ಕೊಡೋಕ್ ಮುಂಚೆ ಮಕ್ಕಳಿಗೆ ಫಸ್ಟ್ ತಾಯಿಯಂದ್ರೆ ಕಲ್ತಿರ್ಬೇಕು. ಹಾಗಾಗಿ ಮೊದಲನೇದಾಗಿ ಮಕ್ಕಳಿಗೆ ಮೊದಲನೇ ಗುರು ತಾಯಿ. ನಾವು ಪುಸ್ತಕವನ್ನು ಓದೋದಾಗಿರ್ಬೋದು, ವಿಷಯಗಳನ್ನ ತಿಳ್ಕೊಳ್ಳೋದಾಗಿರ್ಬೋದು, ಮಹಿಳೆಯರು ಈಗ ಮಹಿಳಾ ಕಾರ್ಮಿಕರು ಸ್ವತಂತ್ರ ಆಗಿರ್ಬೋದು, ಕೆಲಸ ನಿರ್ವಹಿಸುವಂತಹ ಜಾಗಗಳಲ್ಲಿ ಎಷ್ಟೋ ಕಡೆ ಶೋಷಣೆ ಒಳಗಾಗ್ತಾರೆ. ಅವ್ರು ಹೇಳ್ಕೊಂಡು ಕೂಡ ಹೋಗೋದಿಲ್ಲ, ಆ ಶೋಷಣೆ ಅನುಭವಿಸಿದ್ದಾರೆ. ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಪರವಾಗಿ, ಮಹಿಳೆಯರ ಪರವಾಗಿ ನಾವು ಕೆಲಸವನ್ನು ಮಾಡ್ಬೇಕು. ಆದ್ರೆ ನಾವು ಯಾರು ಸಂಘಟನೆ ಇರಲ್ವೋ ಅವರು ಕೂಡ ಯಾರು ಮಹಿಳೆಯರು ಶೋಷಣೆಗೆ ಒಳಗಾಗಿರ್ತಾರೋ ಅವ್ರ ಜೊತೆ ನಾವು ನಮ್ಗೆ ಏನು ಪವರ್ ಇಲ್ಲ, ಅಧಿಕಾರ ಇಲ್ಲ ಅಂತ ಹಿಂಜರಿಬಾರದು. ಅವರಿಗೆ ನಾವು ಸಪೋರ್ಟ್ ಆಗಿ ನಿಲ್ಬೇಕು. ನಮ್ಗೆ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ, ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ, ಮಾತಾಡೋಕೆ ಏನ್ ಎದುರ್ಬೇಕು. ಹಾಗಾಗಿ ಮಹಿಳಾ ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ, ಮಹಿಳೆಯರಿಗೆ ಶೋಷಣೆ ಆಗ್ತಿದೆ ಅಂದ್ರೆ ಅದು ಕಾರಣ ಮಹಿಳೆಯರೇ. ಒಬ್ಬ ಪುರುಷನ ಶೋಷಣೆ ಆಗ್ತದೆ ಅಂದ್ರೆ ನೀವು ಯಾಕೆ ಬಲಿ ಎತ್ತಲ್ಲ? ಬಲಿ ಎತ್ತಿದ್ರೆ ನಮಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಮನ್ನ ನಾವು ಹಿಂದೆ ಹಾಕ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಕಾರಣಗಳಿಲ್ಲ ಅನ್ನುತ್ತೆ. ಆದ್ರೆ ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಾಗಿದೆ. ಅದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೋಬೇಕಾಗಿರೋದು ಜವಾಬ್ದಾರಿ ನಮ್ಮ ಮಹಿಳೆಯರಾಗಿ ನಮ್ಮ ಮೇಲೆ ಇರುತ್ತೆ. ಇನ್ನು ಬಸವಣ್ಣನವರ ಸಿದ್ಧಾಂತಗಳನ್ನು ಅಷ್ಟೇ ಆದಷ್ಟು ಮಹಿಳೆಯರು ಓದುವ ಅಭ್ಯಾಸವನ್ನ ಇಟ್ಕೋಬೇಕು. ಈಗ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಮಕ್ಕಳ ಜೊತೆ ಅಮ್ಮಂದಿರು ಕೂತ್ಕೊಂಡ್ವಿ, ಅದು ಸಾಮಾನ್ಯ. ಮಕ್ಕಳು ಕಾರ್ಟೂನ್ ನೋಡ್ತಿದ್ರೆ ನಾವು ಕಾರ್ಟೂನ್, ಈಗ ಆ ಮಕ್ಕಳು ಏನ್ ನೋಡ್ತಿರ್ತಾರೆ ಅದೇ ನಾವು ಅಭ್ಯಾಸ ಮಾಡ್ಕೊಂತೀವಿ. ಆದ್ರೆ ನಾವು ಬುಕ್ಕನ್ನ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಅದನ್ನೇ ನೋಡಿ ಅಬ್ಸರ್ವ್ ಮಾಡ್ತಾರೆ. ಅಪ್ಪ ಒಂದು ಪುಸ್ತಕ, ಅಮ್ಮ ಒಂದು ಪುಸ್ತಕ ಇಟ್ಕೊಂಡ್ರೆ ಮಕ್ಕಳು ಯಾವಾಗ ತೆಗೆದಿರ್ತಾರೆ. ಅಟ್ಲೀಸ್ಟ್ ಇದು ಪರಿಣಾಮ ಒಂದು 15 ದಿನ, ಒಂದು ತಿಂಗಳು ಲೇಟ್ ಆಗ್ಬೋದು, ಆದ್ರೆ ಖಂಡಿತ ಇದ್ರ ಪರಿಣಾಮ ಒಳ್ಳೆಯದು ಸಿಗುತ್ತೆ. ಹಾಗಾಗಿ ನಾನು ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿಯನ್ನ ಕಲಿಸ್ಕೊಡೋದನ್ನ ನಾವು ಬಿಟ್ಟಾಗಿದ್ದೀವಿ. ಮೊಬೈಲ್ ಕೊಡ್ತೀರಾ, ಟಿವಿ ತೋರಿಸ್ತೀರಾ, ನಿಮ್ಮ ಕೆಲಸಗಳಿಗೆ ಅಂತ ನೀವು ಹೇಳ್ತೀರಾ. ಆದ್ರೆ ಅದ್ರ ಬಗ್ಗೆ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಿ ಆಟ ಆಡಿಸಿ, ಮಕ್ಕಳನ್ನ ಟೆರಸ್ ಮೇಲೆ ಕರ್ಕೊಂಡು ಹೋಗಿ ಜೊತೆ ವಾಕ್ ಮಾಡಿ, ಜೊತೆಲಿ ಎಜುಕೇಶನ್ ಬೇಸ್ಡ್ ಆಕ್ಟಿವಿಟೀಸ್ ತುಂಬಾ ಇದೆ. ಮನೆಯಲ್ಲೇ ನೀವು ಮಕ್ಕಳನ್ನ ಮಾಡಿ ಇಂಪ್ರೂವ್ ಮಾಡಿ, ಮಕ್ಕಳಿಗೆ ಅಭ್ಯಾಸ ಮಾಡಿ ಇಂಪ್ರೂವ್ ಮಾಡ್ಬೋದು. ಹಾಗಾಗಿ ಮೊದಲು ನಾವು ನಮ್ಮ ಕುಟುಂಬಕ್ಕೆ ಕೈಮಾರು ಕೊಡ್ಬೇಕು. ನಮ್ಮ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ ಹಾಗೆ ಮುಂದಿನ ನಮ್ಮ ಸಮಾಜ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವರ ಆದರ್ಶವನ್ನು ನಾವು ಪಾಲಿಸಬೇಕು, ಅವರ ಆದರ್ಶ ಸಿದ್ಧಾಂತಗಳನ್ನ ಪಾಲಿಸಬೇಕು. ಯಾಕೆಂದ್ರೆ ಮಕ್ಕಳನ್ನ ಬೆಳೆಯುವುದರಿಂದ ನಾವು ಬುದ್ಧಿ ಅವ್ರನ್ನ ಮಕ್ಕಳನ್ನ ಮುಂದೆ ಬೆಳೆಸಬೇಕಾಗುತ್ತೆ. ನಾವು ಕಾರ್ಮಿಕರ ದಿನಚರಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ದಿನನಿತ್ಯ ನಾವು ಮಹಿಳೆಯಾಗಿ ಕೂಡ ಮಹಿಳೆಯರಿಗೆ ಮಕ್ಕಳ ಕೂಡ ಈ ಕಾರ್ಮಿಕ ದಿನಚರಿಯಲ್ಲಿ ನಾವು ಸರ್ಕಾರಿ ನೌಕರಾಗಿರ್ಬೋದು, ಹಾಗೂ ಈ ಮಹಿಳೆಯರು ಸರ್ಕಾರಿ ನೌಕರಿ ಆಗಿದ್ರೆ 8 ಗಂಟೆಗಳ ಕಾಲ ಅವರು ಕೆಲಸ ಮಾಡಬೇಕು. ಅವರು ಮಕ್ಕಳ ತಾಯಿಗಾಗಿ ಅವರಿಗೆ ವೇತನ ಸಹಿತ ಅವನ್ನ ರಜೆಯನ್ನ ಕೊಡಬೇಕು ಅಂತ ಕಾನೂನು ಕೂಡ ಕರೆದುಕೊಟ್ಟವರು ಸಂವಿಧಾನಗಳಿಗೆ. ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಮಕ್ಕಳನ್ನ ಯಾವ ರೀತಿ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ನಾವು ಬೆಳೆಸುವ ರೀತಿಯಲ್ಲಿ ಇರುತ್ತೆ. ನಾವು ಆದರ್ಶಗಳನ್ನ ಯಾವ ಒಂದು ಮಹನೀಯರ ಆದರ್ಶವನ್ನ ಪಾಲಿಸಬೇಕು ಹೊರತು ಅವರ ಸಿದ್ಧಾಂತಗಳನ್ನು ಪಾಲಿಸುವ ಜೊತೆಗೆ ನಮ್ಮ ಸಂಘಟನೆ ನೀವು ಸಮಸ್ಯೆ ನಿಮ್ಮದಾದರೆ ನಾವು ಬಗೆಹರಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಸಂಘಟನೆಯಲ್ಲಿ ಸೇರಿಕೊಂಡು ಯಾರಿಗೆ ಆದರೂ ಅನ್ಯಾಯ ಆದರೆ ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಹೋರಾಟ ಮಾಡಿ ನ್ಯಾಯ ಪಡಿಸಿಕೊಳ್ಬೇಕು ಅಂತ ಇನ್ನೊಂದು ಹೇಳ್ತಾ ನಮ್ಮ ಸಂಘಟನೆ ನಿಮ್ಮ ಜೊತೆಯಲ್ಲಿದೆ ಅಂತ ಹೇಳ್ತಾ ನಾನು ಈ ಮಾತು ನಮಸ್ಕಾರ. ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಅವರಿಗೆ ನಾನು ನಮಸ್ಕರಿಸಿದ್ದೇನೆ. ಹಾಗೂ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮತ್ತು ಬಂದಂತ ಎಲ್ಲರಿಗೂ ಈ ಕಾರ್ಯಕ್ರಮದ ವತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ
ಈ ಒಂದು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಒಂದು ಶಿಕ್ಷಣದ ಬಗ್ಗೆ ನಾನು ಬಹಳಷ್ಟು ಕಾರ್ಯಕ್ರಮಗಳೆಲ್ಲ ಮುಗಿದ್ದೀನಿ. ಇವತ್ತು ಒಂದು ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ ಮತ್ತು ಪೆನ್ನು ಏನು ವಿತರಣೆ ಮಾಡ್ಬೇಕಂತೇಳೇನು ಒಂದು ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಅದು ಬಹಳ ಒಂದು ಒಳ್ಳೆಯ ವಿಷಯ. ಯಾಕಪ್ಪ ಅಂತಂದ್ರೆ ಇವತ್ತು ನಾನು ನೋಡಿದ್ದೀನಿ, ಒಬ್ಬ MP, ಒಬ್ಬ MLA, ಒಬ್ಬ ಯಾವುದೇ ಒಂದು ರಾಜಕಾರಣಿಗಳಾಗಲಿ ಎಲ್ಲ ದುಷ್ಟರು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ರು ಬಡವರಾಗಿ ಇರ್ತಾರೆ, ಶ್ರೀಮಂತ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇಂಥ ಸಂಘಟನೆಗಳು ಹುಟ್ಕೊಂಡು ಅಂಥವ್ರಿಗೆ ನಾವು ಅನ್ಯಾಯ ಆಗಲಿ ಸರಿಯಾಗಿ ಅವ್ರಿಗೆ ಒಂದು ಕೈಗಮನಗಳನ್ನು ನಾವು ಕೊಂಡ್ಕೋಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲರೂ ತಮ್ಮ ಮಕ್ಕಳಿಗೆ ಬಹಳ ಒಂದು ಶಿಕ್ಷಣದ ಬಗ್ಗೆ ಎಲ್ಲರಿಗೂ ಬಹಳ ಒಂದು ಒತ್ತು ಕೊಡ್ಬೇಕಾಗತ್ತ. ಶಿಕ್ಷಣದ ಬಗ್ಗೆ ಯಾಕೆ ಒತ್ತು ಕೊಡ್ಬೇಕಪ್ಪ ಅಂತಂದ್ರೆ ಒಬ್ಬ ಮೆಂಬರ್ ಅಲ್ಲವ, ಒಬ್ಬ ಪಂಚಾಯತಿಗೆ ಅವನಿಗೆ ತಲೆ ಬಾಗ್ತದ, ಒಬ್ಬ MLA ಒಂದು ತಾಲೂಕು ತಲೆ ಬಾಗ್ತದ, ಒಬ್ಬ MP ಒಂದು ಜಿಲ್ಲೆ ತಲೆ ಬಾಗ್ತದ, ಒಬ್ಬ CM ಒಂದು ರಾಜ್ಯ ತಲೆ ಬಾಗ್ತದ. ಆದ್ರೆ ಒಬ್ಬ ಶಿಕ್ಷಣವಂತಗ ಇಡೀ ದೇಶ ತಲೆ ಬಾಗ್ತಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾದದ್ದು. ಪ್ರತಿಯೊಂದು ರಂಗದಲ್ಲಿ ಶಿಕ್ಷಣಕ್ಕೆ ಒಂದು ನಮ್ಮ ಸಂಘಟನೆಯನ್ನು ಇವತ್ತು ಮಾಡ್ತಕ್ಕಂಥ ಕೆಲಸ ಏನೈತಲ್ಲ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಒಂದು ಕಾರ್ಯಕ್ರಮ ಇದಕ್ಕಿಂತ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ನಾವು ಜಿಲ್ಲಾ ಅಧ್ಯಕ್ಷರು ಪುಂಡ್ಲಿಕೇಶ್ ಬಗ್ಗೆ ಹೇಳ್ಬೇಕಂತಂದ್ರೆ ಅಧ್ಯಕ್ಷರ ಒಂದು ಅವರು ಫೋನ್ ಬಿಸಿನೆಸ್ ಅಧ್ಯಕ್ಷರ ಈಗಲೇ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ಕೊಂಡು ಕಾರ್ಯಕ್ರಮ ಮಾಡತ್ತಂದ್ರೆ ತಮ್ಮ ಕೆಲಸಗಳು ಅಲ್ಲೇ ಇಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಷಯ ಭಾಷಣ ಮುಸ್ಲಿಂ ಈ ಕೈ ಕರ್ನಾಟಕ ಮಾತು ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ರಾಜ್ಯ ಘಟಕದ ಒಂದು ಸಹಯೋಗದೊಂದಿಗೆ ಇವತ್ತು ನಮ್ಮ ಕರ್ನಾಟಕದ ಏನು ವಿಜಯಪುರದ ಜಿಲ್ಲೆಯ ಘಟಕದ ಒಂದು ಪದಗ್ರಹಣ ಸಮಾರಂಭ, ಹಾಗೆ ನಮ್ಮ ಪುಂಡಲಿಕರವರ ಒಂದು ಸಾರಥ್ಯದಲ್ಲಿ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಇವತ್ತು ನಾವು ನೇಮಕವನ್ನು ಮಾಡಿದ್ದೀವಿ. ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳಾದಂತಹ CR ವೆಂಕಟೇಶ್ ಅವರು, AZRರವರು, ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ಅಧ್ಯಕ್ಷರಂತ ನಮ್ಮ ಸೋಮಣ್ಣರವರು, ಹಾಗೆ ನಮ್ಮ ಹಾಸನ ಘಟಕದ ಎಲ್ಲ ಪದಾಧಿಕಾರಿಗಳು ಒಳಗೊಂಡಂತೆ ಇವತ್ತು ಬಹಳ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬಸವೇಶ್ವರರ 892ನೇ ಜಯಂತಿಯನ್ನ ಬಸವಣ್ಣವರು ಹುಟ್ಟಿದಂತ ನಾಡಿನಲ್ಲೇ ನಾವು ಬಂದು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಆಚರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಬಹಳ ಅಭೂತಪೂರ್ವವಾದಂತಹ ಸಂತೋಷ ಆಗಿದೆ. ಬಸವಣ್ಣವರು ಮೆಟ್ಟಿದಂತ ನಾಡು, ಅವ್ರು ಜನಿಸಿದಂತ ನಾಡು, ವಿಶ್ವಗುರು, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಮಾನವತಾವಾದಿ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ನಾಡಿನಲ್ಲಿ ಇವತ್ತು ದಿವಸ ಅದರಲ್ಲೂ ಬಹಳ ವಿಶೇಷವಾಗಿ ಮೇ 1 ಇವತ್ತು ಕಾರ್ಮಿಕ ದಿನಾಚರಣೆ. ಅವರು ಕಾಯಕದಿಂದ ಕೈಲಾಸ ಕಾಣು ಅಂತ ಹೇಳಿ ಕಾರ್ಮಿಕರ ಒಳಗೊಂಡಂತೆ 770 ಸಮುದಾಯಗಳನ್ನ ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿಕೆ ಮಾಡ್ತಕ್ಕಂಥದ್ದಾಗ್ಬೋದು, ಚಮ್ಮಾರರ ಕೆಲಸ ಮಾಡಿದ್ರು, ಮಡಿವಾಳ ಮಾಚೇದೇವರು, ಎಲ್ಲ ಸಮುದಾಯದ ಕಾಯಕ ಮಾಡ್ತಕ್ಕಂಥ ಶ್ರಮಜೀವಿಗಳನ್ನ ಒಗ್ಗೂಡಿಸಿ ಕಾಯಕದಿಂದ ಕೈಲಾಸ ಕಾಣುವಂತಕ್ಕಂಥ ಮೌಢ್ಯತ್ವವನ್ನು ಹೋಗ್ಲಾಡಿಸ್ಬೇಕು, ವಾಮಾಚಾರವನ್ನ ಹೋಗ್ಲಾಡಿಸ್ಬೇಕು. ಪ್ರತಿಯೊಬ್ಬ ಮನುಷ್ಯ ಈ ಒಂದು ಬಸವ ಭಾರತವನ್ನ ಕಾಣಬೇಕಾದ್ರೆ ಕಾಯಕದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು, ಮಾನವೀಯ ಧರ್ಮಗಳನ್ನ ಇಟ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷವಾಗಿ ವಿಜಯಪುರದ ಒಂದು ನೌಕರರ ಒಂದು ದೊಡ್ಡ ಸಭಾಂಗಣದಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿದೆ. ಇವತ್ತು ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚು ಬಹಳ ವಿಶೇಷವಾಗಿ ಆಟೋ ಡ್ರೈವರ್ಗಳಾಗ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಹಾಗೆ ಮರಗೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಹಾಗೆ ಬೀದಿ ವ್ಯಾಪಾರಿಗಳು, ಇಂಥ ಎಲ್ಲ ಕಾಯಕ ಪುರುಷರಿಗೆ ಸುಮಾರು 100 ಜನಕ್ಕೂ ಹೆಚ್ಚು ಅಲ್ವಾ ಸರ್, ನಾವು ವೆಂಕಟೇಶ್ ಅವರು ಇವತ್ತು ಸನ್ಮಾನವನ್ನ ನಮ್ಮ ಸಂಘಟನೆಯನ್ನ ಮಾಡಿದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 500ಕ್ಕೂ ಹೆಚ್ಚು ಮಕ್ಕಳಿಗೆ ಇವತ್ತು ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು. ಇವತ್ತು ಬಹಳ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಮಕ್ಕಳೆಲ್ಲ ಬಂದಿದ್ರು ನೋಡಿದ್ರೆ ಇವತ್ತು ಪುಸ್ತಕಗಳಿರ್ತಕ್ಕಂಥ ವಿಷಯ ನಮ್ಮ ಮಸ್ತಕಕ್ಕೆ ಹೋದ್ರೆ ಒಂದು ಮಸ್ತಕವೇ ಒಂದು ಪುಸ್ತಕವಾಗ್ತದೆ ಅಂತಕ್ಕಂಥ ಮಾತು. ಹಾಗೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯ ಮಕ್ಕಳ ಭವಿಷ್ಯದಲ್ಲಿ ಏನು ಅಂಬೇಡ್ಕರ್ ಅವರು ಹೇಳಿದಾಗೆ ಉಜ್ವಲ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಗಜ್ಯೋತಿ ಬಸವಣ್ಣವ್ರ ಜಯಂತಿ, ಹಾಗೆ ಮೇ 1 ನಮ್ಮ ಕಾರ್ಮಿಕ ದಿನಾಚರಣೆ, ಹಾಗೆ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಜಯಂತಿ, ಹಾಗೆ ಕನ್ನಡಾಂಬೆಯ ಭಾವಚಿತ್ರವನ್ನು ಇಟ್ಟು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ನಮ್ಮ ಎಲ್ಲ ಈ ಸ್ಥಳೀಯ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಆಗಿರ್ಬೋದು, ಎಲ್ಲ ನಮ್ಮ ಸ್ಥಳೀಯ ಮುಖಂಡರು, ABB ಅವರು, ಪುಂಡ್ಲಿಕ್ ಅವರು ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮ್ಮ ಒಳ್ಳೆ ಚೆನ್ನಾಗಿ ನಿರೂಪಣೆ ಮಾಡಿದ್ರು.
ಎಲ್ಲರೂ ಸೇರಿ ಇವತ್ತೊಂದು ದಿವಸ ಇಡೀ ವಿಜಯಪುರದ ಒಂದು ಜಿಲ್ಲಾ ಘಟಕ ಬಹಳ ಯಶಸ್ವಿಯಾಗಿ ಪುಂಡಲೀಕರವರ ನೇತೃತ್ವದಲ್ಲಿ ಜರುಗಿದೆ. ಮುಂದಿನ ದಿವಸದಲ್ಲಿವೆ ನಾವು ನವೆಂಬರ್ ಕನ್ನಡ ರಾಜ್ಯೋತ್ಸವದೊಳಗಡೆ ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ವಿಜಯಪುರದ ಎಲ್ಲ ತಾಲೂಕು, ಎಲ್ಲ ಹೋಬಳಿ, ಎಲ್ಲ ಗ್ರಾಮ ಘಟಕಗಳನ್ನ, ನಗರ ಘಟಕಗಳನ್ನ, ವಿದ್ಯಾರ್ಥಿ ಘಟಕಗಳನ್ನ ಮಾಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡೋಣ. ನಾವು ನೇರ ದಿಟ್ಟ ನಿರಂತರ ಸಾಮಾಜಿಕ ಹೋರಾಟ ಮಾಡ್ತಕ್ಕಂಥ ಒಂದು ಸಂಘಟನೆ ಆಗಿರೋದ್ರಿಂದ ಇದ್ರಲ್ಲಿ ನಮ್ಮಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಮಹಿಳೆಯರು ಪುರುಷರು ತಾರತಮ್ಯ ಇಲ್ಲ, ನಾವೆಲ್ಲ ಒಂದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ಹಂಗಾಗಿ ಮಾಧ್ಯಮ ಮಿತ್ರರು ಸಾಕಷ್ಟು ತಾವು ಬೆಳಗಿಂದ ಸುಮಾರು 4 ತಾಸಾದ್ರೂ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ವಿಜಯಪುರದ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಮುಂದಿನ ದಿವಸಗಳಲ್ಲಿ ಒಂದು ಸದೃಢ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಈ ಭಾಗದ ಜನರ ಬೆಂಬಲ ಬೇಕಾಗ್ತದೆ. ಈ ಭಾಗದ ಜನ ಎಲ್ಲ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳಕ್ಕೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಒಂದು ಸದೃಢ ಸಮಾಜವನ್ನ ನಿರ್ಮಾಣ ಮಾಡೋಣ, ಒಂದು ಬಸವ ಭಾರತವನ್ನ ನಿರ್ಮಾಣ ಮಾಡೋಣ, ಒಂದು ಕಾಯಕ ತತ್ವವನ್ನ ನಾವು ಎತ್ತಿಡಿಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್, ಎಂ ಗುರುಪ್ರಸಾದ್, ವಕೀಲರು, ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರು, ಹಾಗೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರು.